ಇವತ್ತು ಬಿಜೆಪಿಯವರು ಮಹಾತ್ಮ ಗಾಂಧೀಜಿಯವರನ್ನ ಈ ಒಂದು ಕಾಂಗ್ರೆಸ್ ಅಲ್ಲ ಭಾರತ ದೇಶ ಚರಿತ್ರೆಯಿಂದಲೇ ಅಳಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಬಹುಶಃ ಮಹಾತ್ಮ ಗಾಂಧೀಜಿಯವರು ಇಲ್ಲದಿದ್ರೆ ಬ್ರಿಟಿಷರವರು ನಮ್ಮ ರಾಷ್ಟ್ರದ ಒಂದು ಪ್ರಧಾನಿಯಾಗಿ ದೂರಾಲೋಚನೆ ಇಟ್ಟು ಅವ್ರದ್ದು ಏನಿರಲಿಲ್ಲ. ನಮ್ಮ ದೇಶದಲ್ಲಿ ಬ್ರಿಟಿಷರು ಎಲ್ಲವನ್ನು ಕಂಪ್ಲೀಟ್ ಬ್ರಿಟನ್ಗೆ ತಗೊಂಡು ಹೋಗಿದ್ದಾರೆ ಹೊರತು ಯಾವುದೂ ಬಿಡಲಿಲ್ಲ. ಅಂತ ಸಂದರ್ಭದಲ್ಲಿ ಸಮೇತ ಬರೀ 30 ಕೋಟಿ ಜನ ಇತ್ತು. ಆದ್ರೆ ಇವತ್ತು 150 ಕೋಟಿ ಜನ ಇದ್ದರೂ ಸಮೇತ ನಮ್ಮಲ್ಲಿ ಸಾಕಷ್ಟು ಆಹಾರ ಧಾನ್ಯಗಳು ನಮ್ಮ ಗೋಡೌನ್ನಲ್ಲಿ ತುಂಬಿ ತುಳುಕ್ತಾ ಇದೆ. ಅದಕ್ಕೆ ಕಾರಣ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿ ಗ್ರೀನ್ ರೆವಲ್ಯೂಷನ್ ಅನ್ನು ಮಾಡಿದ್ರು. ಆಗ ನಾವು PL480 ಇಂದ ಬಿಟ್ಟು ಅಮೆರಿಕದಿಂದ ಭಿಕ್ಷೆ ಬಿಡ್ತಾ ಇದ್ರು ಅವರು. ನಂತರ ಇವತ್ತು ಇವರೆಲ್ಲ ಹೇಳ್ತಾರಲ್ಲ, ಈಗ ಇವರಿಗೆ ಚರಿತ್ರೆ ಇಲ್ಲ, ಇವರಿಗೆ ಹಿಸ್ಟ್ರಿ ಇಲ್ಲ. ಯಾರು ಬಿಜೆಪಿ ಅವರಿಗೊಬ್ಬರು ನಾಯಕರು ಇಲ್ಲ. ಇವತ್ತು ವಲ್ಲಭಾಯಿ ಪಟೇಲ್ದು ಒಂದು ಪ್ರತಿಮೆಯನ್ನು ದೊಡ್ಡದಾಗಿ ಮಾಡಿ ಬಹುಶಃ ಆಗ ಮಹಾತ್ಮ ಗಾಂಧೀಜಿಯವರನ್ನ ಗೋಡ್ಸೆ ಅವರು ಯಾವ ರೀತಿಯಲ್ಲಿ ಕೊಂದಿದರು, ಆ ಟೈಮಲ್ಲಿ RSS ಅವ್ರನ್ನ ಬ್ಯಾನ್ ಮಾಡುವಂತ ಕೆಲಸಗಳನ್ನು ಮಾಡಿದವರು ವಲ್ಲಭಾಯಿ ಪಟೇಲ್ ಅವರು ಎಂಬುದಾಗಿ ಇವತ್ತು ನಾವು ಬಿಜೆಪಿ ಅವರಿಗೆ ಹೇಳಬೇಕಾಗಿದೆ. ಬಹುಶಃ ಒಳ್ಳೆಯದೇ. ಇದರ ಕಾಂಗ್ರೆಸ್ಸಿನ ಸಂಸ್ಥಾಪಕ ದಿನಾಚರಣೆಯ ಈ ಸಮಾರಂಭದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರೇ, ಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರು ಆದ ಸಿದ್ದರಾಮಯ್ಯಜಿಯವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರೇ ಹಾಗೂ ಬಂದಿರತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಸದಸ್ಯರುಗಳೇ, ನಾಯಕರುಗಳೇ ಮತ್ತು ಸ್ನೇಹಿತರೆ, ಇವತ್ತು ತುಂಬಾ ಒಂದು ಹೆಮ್ಮೆಯಿಂದ ಇವತ್ತು 140 ದಿವಸದ ಈ ಒಂದು ಕಾಂಗ್ರೆಸ್ನ ಸಂಸ್ಥಾಪಕ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಕಾಂಗ್ರೆಸ್ ಬಂದ ದಾರಿ ನೋಡಿದ್ರೆ ತುಂಬಾ ಕಷ್ಟದ ದಾರಿಯಲ್ಲಿ ಬಂದಿದೆ. ಈಗಂತೂ ಕಾಂಗ್ರೆಸ್ ನಾವೆಲ್ಲರೂ ಅಧಿಕಾರ ಬೇಕು, ಅಧಿಕಾರ ಇದ್ರೆ ಮಾತ್ರ ಕಾಂಗ್ರೆಸ್ ಅಂತ ತಿಳ್ಕೊಳ್ತಾ ಇದ್ದೀವಿ. ಆದ್ರೆ ಆ ದಿವಸದಲ್ಲಿ ಅಂದಿನ ನಾಯಕರುಗಳು, ಅಂದು ಯಾರು ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರಿದ್ರು, ಅವರ ಅಧಿಕಾರಕ್ಕೋಸ್ಕರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬರಲಿಲ್ಲ. ನಮ್ಮ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಗಳಿಸ್ಕೊಡ್ಬೇಕು, ಅದರಲ್ಲಿಯೂ ಬ್ರಿಟಿಷರ ಆಳ್ವಿಕೆಗೆನಿಸ್ತು ಅವರ ಗುಂಡಿಗೆ ಎದೆಯನ್ನು ತೋರಿಸಿ ತಮ್ಮ ತ್ಯಾಗ ಮನೋಭಾವದಿಂದ ಕಾಂಗ್ರೆಸ್ ಅನ್ನು ಕಟ್ಟಿದ್ದಾರೆ. ಹಲವಾರು ಜನರು ಜೈಲಿಗೆ ಹೋಗಿದ್ದಾರೆ, ಹಲವಾರು ಜನ ನಾಯಕರುಗಳು ಬಹುಶಃ ನಮ್ಮ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ನಾಯಕತ್ವವನ್ನು ಕೊಟ್ಟಿದ್ದಾರೆ. ಅದರಲ್ಲಿಯೂ ಮಹಾತ್ಮ ಗಾಂಧೀಜಿಯವರು ಬಹುಶಃ ಇವತ್ತು ಬಿಜೆಪಿಯವರು ಮಹಾತ್ಮ ಗಾಂಧೀಜಿಯವರನ್ನ ಈ ಒಂದು ಕಾಂಗ್ರೆಸ್ ಅಲ್ಲ ಭಾರತ ದೇಶ ಚರಿತ್ರೆಯಿಂದಲೇ ಅಳಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಬಹುಶಃ ಮಹಾತ್ಮ ಗಾಂಧೀಜಿಯವರು ಇಲ್ಲದಿದ್ರೆ ಬ್ರಿಟಿಷರ ವಿರುದ್ಧವಾಗಿ ಅವತ್ತು ಅಹಿಂಸಾ ಚಳವಳಿಯಿಂದ ನಮಗೆ ಸ್ವಾತಂತ್ರ್ಯ ಕೊಡಿಸಿದ್ರು. ಅವ್ರು ಇಲ್ಲದ್ರೆ ಅದಾಗ್ತಾ ಇರಲಿಲ್ಲ. ಅದೇ ರೀತಿಯಲ್ಲಿ ಇವತ್ತು ಜವಾಹರ್ಲಾಲ್ ನೆಹರು ಅವರು, ವಲ್ಲಭಾಯಿ ಪಟೇಲ್ ಮತ್ತೆ ಬೇರೆ ಬೇರೆ ಸಾಕಷ್ಟು ನಾಯಕರುಗಳು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಬಹುಶಃ ಮೋತಿಲಾಲ್ ನೆಹರೂರವರು ಇವತ್ತು ವಂಶೀಯ ರಾಜಕೀಯ ಅಂತ ಹೇಳ್ತಾರೆ. ಮೋತಿಲಾಲ್ ನೆಹರೂರವರು ಅವತ್ತು ಶ್ರೇಷ್ಠ ವಕೀಲರಾಗಿದ್ದರು. ಅವರ ಮನೆ ಒಂಥರ ಅರಮನೆ ಟೈಪ್ ಇತ್ತು. ಅವರು ಬ್ರಿಟಿಷರೊಟ್ಟಿಗೆ ಸೇರಿದರೆ ಸಾಕಷ್ಟು ಅರಮನೆಗಳನ್ನು ಮಾಡಬಹುದಾಗಿತ್ತು. ಆದರೆ ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ನಂಬಿಕೆ ಇಟ್ಟು ಅವರು ಸಮೇತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು. ನಂತರ ಜವಾಹರ್ಲಾಲ್ ನೆಹರು ಅವರು ಬ್ರಿಟನ್ನಲ್ಲಿ ಓದಿ ಲಾಯರ್ ಆಗಿ ಬ್ಯಾರಿಸ್ಟರ್ ಆಗಿ ಬಂದಿದ್ದರು. ಅವರು ಸಮೇತ ಎಲ್ಲ ಶ್ರೀಮಂತಿಕೆ ಇತ್ತು. ಆದರೂ ಸಮೇತ ಅವರನ್ನು ನಮಗೆ ಸ್ವಾತಂತ್ರ್ಯ ಸಿಕ್ಕುವ ಅಂದ ದಿವಸದಲ್ಲಿ ಯಾರು ಕನಸು ಸಮೇತ ಕಂಡಿದ್ದದ ಟೈಮಲ್ಲಿ ಜವಾಹರ್ಲಾಲ್ ನೆಹರು ಅವರು ಸುಮಾರು 10-12 ವರ್ಷಗಳ ಜೈಲಿದ್ರು. ಅವರು ಪ್ರೈಮ್ ಮಿನಿಸ್ಟರ್ ಆಗಿ ಜೈಲಿಗೆ ಹೋಗಲಿಲ್ಲ. ಈ ರಾಷ್ಟ್ರಕ್ಕೋಸ್ಕರವಾಗಿ, ರಾಷ್ಟ್ರ ಸ್ವಾತಂತ್ರ್ಯಕ್ಕೋಸ್ಕರ ಹೋಗಿದ್ದಾರೆ. ನಂತರ ಸ್ವಾತಂತ್ರ್ಯ ಸಿಕ್ಕಿದಾಗಲೂ ನಮ್ಮ ರಾಷ್ಟ್ರದ ಒಂದು ಪ್ರಧಾನಿಯಾಗಿ ದೂರಾಲೋಚನೆ ಇಟ್ಟು ಅವ್ರದ್ದು ಏನಿರಲಿಲ್ಲ. ನಮ್ಮ ದೇಶದಲ್ಲಿ ಬ್ರಿಟಿಷರು ಎಲ್ಲವನ್ನು ಕಂಪ್ಲೀಟ್
ಬಿಟ್ಟಣಿಗೆ ತಗೊಂಡು ಹೋಗಿದ್ದಾರೆ ಹೊರತು ಯಾವುದೂ ಬಿಡಲಿಲ್ಲ. ಅಂತ ಸಂದರ್ಭದಲ್ಲಿ ಸಮೇತ ಜವಾಹರ್ಲಾಲ್ ನೆಹರು ಅವರು ಒಳ್ಳೆಯ ಒಂದು ಆಡಳಿತವನ್ನು ಕೊಟ್ಟು 5 ವರ್ಷಗಳ 5 ಇಯರ್ ಪ್ಲಾನ್ಗಳನ್ನು ಕೊಟ್ಟು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯಗಳನ್ನು ಕಟ್ಟುವುದರಲ್ಲಿ ಅವರು ಸಾಕಷ್ಟು ಮಾಡೋದಕ್ಕೆ ಇವತ್ತು ಭಾರತ ಇವತ್ತು 3ನೇ ಅಥವಾ 4ನೇ ಸ್ಥಾನ ಇರಬೇಕಾದ್ರೆ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಒಂದು ದೂರದೃಷ್ಟಿ ಕಾರಣ ಎಂಬುದು ಮಾತನ್ನು ನಾವೆಲ್ಲ ತಿಳ್ಕೊಳ್ಬೇಕು. ನಂತರ ತಮ್ಗೆ ಗೊತ್ತಿದೆ, ನಮ್ಮ ಒಂದು ಬರಗಾಲ ಬಂದಾಗ, ಬೆಂಗಾಲದಲ್ಲಿ ಬರಗಾಲ ಬಂದಾಗ ನಮ್ಮಲ್ಲಿ ಲಕ್ಷಾಂತರ ಜನರು ಹೊಟ್ಟೆಗೆ ಅನ್ನ ಇಲ್ಲದೆ ವೆಸ್ಟ್ ಬೆಂಗಾಲ್ನಲ್ಲಿ ಸಾವನ್ನಪ್ಪಿದರು. ಆವತ್ತು ಜನಸಂಖ್ಯೆ ಬರೀ 30 ಕೋಟಿ ಜನ ಇತ್ತು. ಆದರೆ ಇವತ್ತು 150 ಕೋಟಿ ಜನ ಇದ್ದರೂ ಸಮೇತ ನಮ್ಮಲ್ಲಿ ಸಾಕಷ್ಟು ಆಹಾರ ಧಾನ್ಯಗಳು ನಮ್ಮ ಗೋಡೌನ್ನಲ್ಲಿ ತುಂಬಿ ತುಳುಕ್ತಾ ಇದೆ. ಅದಕ್ಕೆ ಕಾರಣ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿ ಗ್ರೀನ್ ರೆವಲ್ಯೂಷನ್ ಅನ್ನು ಮಾಡಿದ್ರು. ಆಗ ನಾವು PL 480 ಅಂತ ಬಿಟ್ಟು ಅಮೆರಿಕದಿಂದ ಭಿಕ್ಷೆ ಬಿಡ್ತಾ ಇದ್ರು. ಅವರು ಸಮುದ್ರಕ್ಕೆ ಹಾಕಿದಂತಹ ಆಹಾರ ಧಾನ್ಯಗಳು ನಮ್ಗೆ ಕೊಡ್ತಾ ಇದ್ರು. ಆ ಸಂದರ್ಭ ಇತ್ತು. ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗುವ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಗ್ರೀನ್ ರೆವಲ್ಯೂಷನ್ ಅಂತ ಅಂದು ಜಗಜೀವನ್ ರಾಮ್ ಅವರು ಫುಡ್ ಮಿನಿಸ್ಟರ್ ಆಗಿದ್ರು. ನಮ್ಮ ಪಕ್ಕದ ತಮಿಳುನಾಡು ಸಿ ಸುಬ್ರಹ್ಮಣ್ಯ ಅವರು ಫುಡ್ ಮಿನಿಸ್ಟರ್ ಆಗಿದ್ರು. ಬಹುಶಃ ಅವತ್ತು ಸ್ವಾಮಿನಾಥನ್ ಅಂತ ಬಿಟ್ಟುಬಿಟ್ಟು ಒಬ್ಬರು ದೊಡ್ಡ ಸೈಂಟಿಸ್ಟ್ ಇದ್ರು. ಇವತ್ತು ಸಾಮ್ ಪೆಟ್ರೋಡ ಯಾವ ರೀತಿಯಲ್ಲಿ ನಮ್ಮ ಎಲೆಕ್ಟ್ರಾನಿಕ್ ರೆವಲ್ಯೂಷನ್ ತಂದಿದ್ದಾರೆ, ರಾಜೀವ್ ಗಾಂಧಿ ಅವರೊಟ್ಟಿಗೆ ಸೇರಿ. ಅದೇ ರೀತಿಯಲ್ಲಿ ಅವತ್ತು ಸ್ವಾಮಿನಾಥನ್ ಅವರಿದ್ದು, ಅವರು ಸಮೇತ ಈಗ ಇತ್ತೀಚೆಗೆ ತಿಳ್ಕೊಂಡು ತುಂಬಾ ಜಾಸ್ತಿ ಅವರು ಬದುಕಿದರು. ಬಹುಶಃ ಅದರಿಂದಾಗಿ ಇವತ್ತು ಗ್ರೀನ್ ರೆವಲ್ಯೂಷನ್ ಸಾಧನೆ ಮಾಡುವಂಗಿತ್ತು, ಮಾಡ್ಲಿಕ್ಕಾಗಿತ್ತು. ನಂತರ ಇವತ್ತು ಇವರೆಲ್ಲ ಹೇಳ್ತಾರಲ್ಲ, ಈಗ ಇವರಿಗೆ ಚರಿತ್ರೆ ಇಲ್ಲ, ಇವರಿಗೆ ಹಿಸ್ಟ್ರಿ ಇಲ್ಲ. ಯಾರು ಬಿಜೆಪಿ ಅವರಿಗೊಬ್ಬರು ನಾಯಕರಿಲ್ಲ. ಇವತ್ತು ವಲ್ಲಭಾಯಿ ಪಟೇಲ್ದು ಒಂದು ಪ್ರತಿಮೆಯನ್ನು ದೊಡ್ಡದಾಗಿ ಮಾಡಿ, ಬಹುಶಃ ವಲ್ಲಭಾಯಿ ಪಟೇಲ್ ಅವರೇ ನಮ್ಮ ನಾಯಕರನ್ನು ಬಿಂಬಿಸ್ತಾ ಇರುವ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರಿಗೆ ಗೊತ್ತಿಲ್ಲ. ವಲ್ಲಭಾಯಿ ಪಟೇಲ್ ಅವರು ಇದ್ದಾಗ ಮಹಾತ್ಮ ಗಾಂಧೀಜಿಯವರನ್ನ ಗೋಡ್ಸೆ ಅವರು ಯಾವ ರೀತಿಯಲ್ಲಿ ಕೊಂದಿದರು. ಆ ಟೈಮಲ್ಲಿ RSS ಅವ್ರನ್ನ ಬ್ಯಾನ್ ಮಾಡುವಂತ ಕೆಲಸಗಳನ್ನು ಮಾಡಿದವರು ವಲ್ಲಭಾಯಿ ಪಟೇಲ್ ಎಂಬುದಾಗಿ ಇವತ್ತು ನಾವು ಬಿಜೆಪಿಯವರಿಗೆ ಹೇಳಬೇಕಾಗಿದೆ. ಬಹುಶಃ ಒಳ್ಳೇದೇ, ಅವ್ರದ್ದು ಸಭೆ ದೊಡ್ಡ ಪ್ರತಿಮೆ ಇಟ್ಬಿಟ್ಟು ಪೂಜೆ ಮಾಡ್ತಾ ಇರಲಿ, ಒಳ್ಳೇದೇ ಎಂದು ಹೇಳ್ತಾ ಅವರೆಲ್ಲ ಕಾಂಗ್ರೆಸ್ ಅವರು. ಇವತ್ತು ನಾನೊಂದು ಮಾತು ಹೇಳ್ತಾ ಇದ್ದೀನಿ, ನಾವು ಯಾವುದಕ್ಕೆ ಹೆದರಬೇಕಾಗಿಲ್ಲ. ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಸಮೇತ ನಾವು ನೋಡಿದೀವಿ, ಎಷ್ಟೋ ಸಂದರ್ಭದಲ್ಲಿ ನಮ್ಮ ಹತ್ರ ಅಧಿಕಾರ ಇರಲಿಲ್ಲ. ಆ ಸಂದರ್ಭದಲ್ಲಿ ಸಮೇತ ಕಾಂಗ್ರೆಸ್ ಕಾರ್ಯಕರ್ತರು ಅವರು ಹೋರಾಟ ಮಾಡಿದ್ರು. ನಿಜವಾಗಿ ಲಕ್ಷಾಂತರ ಕೋಟಿ ಜನ ಕಾರ್ಯಕರ್ತರು ಯಾವುದೇ ಅಪೇಕ್ಷೆ ಪಡೆಯದೆ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ನಾವು ಕೆಲವು ನಾಯಕರುಗಳು ಮಾತ್ರ ನಮಗೆ ಅಧಿಕಾರ ಬಂದಿದೆ, ಆ ಅಧಿಕಾರವನ್ನ ಸದುಪಯೋಗ ಮಾಡುವಂತ, ಜನರಿಗೋಸ್ಕರವಾಗಿ ಮಾಡುವಂತ, ಯಾವ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಹುಟ್ಟಿದಾಗ ಏನು ನಾವು ಈ ಯಾವ ಜನ ಇದ್ದಾರೆ, ಯಾರು ಬಡವರಿದ್ದಾರೆ, ಯಾರು ಹಿಂದುಳಿದವರಿದ್ದಾರೆ, ಅವ್ರನ್ನ ಮುಂದೆ ತರುವಂತ ಒಂದು ಪಣ ತಗೊಂಡು ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಿದ್ವಿ ಹೊರತು ಅವತ್ತಿಂದ ಇಲ್ಲಿ ತನಕ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಜನಪರವಾಗಿ ನಿಂತು ಆ ಜನರಿಗೋಸ್ಕರ ಕೆಲಸ ಮಾಡ್ಕೊಂಡ್ ಬಂದಿದ್ವಿ. ನಾವು ಅದನ್ನ ಮಾಡ್ಕೊಂಡು ಮುಂದೆ ಹೋಗೋಣ ಎಂಬ ಮಾತನ್ನು ಹೇಳಿ ಚಂದ್ರಶೇಖರ್ ಅವರು ಒಳ್ಳೆ ಮಾತನ್ನು ಹೇಳಿದ್ರು. ನಿಲ್ಲಿಸ್ಬೇಕಾ? ಚಂದ್ರಶೇಖರ್ ಅವರು ಒಳ್ಳೆ ಮಾತನ್ನು ಹೇಳಿದ್ರು. ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಇರಬೇಕಾದ್ರೆ ನಿಜವಾಗಿ ನಾವು ಒಂದು ತಪ್ಪು ಮಾಡ್ತಾ ಇದೀವಿ. ನಾವು ಇವತ್ತು ದೊಡ್ಡ ದೊಡ್ಡ ಸಮ್ಮೇಳನ ಮಾಡ್ತೀವಿ, ದೊಡ್ಡ ರ್ಯಾಲಿ ಮಾಡ್ತೀವಿ. ನಾವು ಒಂದು ತಿಳ್ಕೋಬೇಕಾಗ್ತದೆ, ಕಾಂಗ್ರೆಸ್ ಪಕ್ಷ ಇರಬೇಕಾಗಿದ್ದು ಬೂತ್ ಲೆವೆಲಲ್ಲಿ, ಪಂಚಾಯತಲ್ಲಿ ಇರಬೇಕು. ಅಲ್ಲಿ ಕಾಂಗ್ರೆಸ್ ಪಕ್ಷ ಇದ್ದ ನಮ್ಮ ಒಂದು ಫೌಂಡೇಶನ್ ಸ್ಟ್ರಾಂಗ್ ಇದ್ರೆ ಮಾತ್ರ ಕಾಂಗ್ರೆಸ್ ಪಕ್ಷ ಕಟ್ಟಲಿಕ್ಕೆ ಆಗ್ತದೆ. ಇವತ್ತು ಈ ವೋಟ್ ಚೋರಿ ಅವ್ರು ಹೇಳಿದರು, ಅದನ್ನು ನಿಲ್ಲಿಸಬೇಕಾದ್ರೆ ನಮ್ಮಲ್ಲಿ ಬೂತ್ ಲೆವೆಲಲ್ಲಿ ನಮ್ಮ ಕಾರ್ಯಕರ್ತರು ಸ್ಟ್ರಾಂಗ್ ಆಗಿರ್ಬೇಕಾಗ್ತದೆ, ನಮ್ಮ BLAಗಳು ಸ್ಟ್ರಾಂಗ್ ಆಗಿರ್ಬೇಕಾಗ್ತದೆ. ಯಾವುದೇ ಸಂದರ್ಭದಲ್ಲಿ ನಮ್ಮ ವೋಟರ್ ಲಿಸ್ಟ್ ಬರುವಾಗ ನಾವು ಅದನ್ನ ಸರಿಯಾಗಿ ಅದನ್ನ ಪರಿಶೀಲನೆ ಮಾಡಿ ಎಷ್ಟು ಜನ ಬಿಟ್ಟಿದ್ದಾರೆ, ಎಷ್ಟು ಜನ ಸೇರಿಸಿದ್ದಾರೆ ಎಂಬುದಾಗಿ ನಾವು ಬೂತ್ ಲೆವೆಲಲ್ಲಿ ನೋಡಿದ್ರೆ ಅದು ದೊಡ್ಡ ಕೆಲಸ ಏನಲ್ಲ. ಇಮಿಡಿಯೇಟ್ ಆಗಿ ನಾವು ಅದನ್ನು ಸರಿ ಮಾಡ್ಕೋಬೇಕಾಗ್ತದೆ. ಆ ಕೆಲಸ ನಾವು ಮಾಡಬೇಕು ಎಂಬುದಾಗಿ ಹೇಳಿ GBAಯಲ್ಲಿ ಸಮೇತ ನಮ್ಮ ಈಗ 5 ನಗರ ಪಾಲಿಕೆ ಮಹಾನಗರ ಪಾಲಿಕೆ ಮಾಡಿದ್ವಿ. ಮೊದಲು ಒಂದೇ ಇದ್ದಾಗ ಯಾರಿಗೇನು ಕಂಟ್ರೋಲ್ ಇರ್ತಿರ್ಲಿಲ್ಲ. ಇವತ್ತು ಅದು ಮಾಡಿ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಮಾಡಿದ್ವಿ. ಚೀಫ್ ಮಿನಿಸ್ಟ್ರಿ ಅದಕ್ಕೆ ಚೇರ್ಮನ್ ಆಗಿದ್ದಾರೆ. ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಯಾರು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟ್ರು ಅದಕ್ಕೆ ಉಪ ಚೇರ್ಮನ್ ಆಗಿದ್ದಾರೆ. ಬಹುಶಃ ಈ ಒಂದು ದೃಷ್ಟಿಯಿಂದ ಮುಂದೆ ಬರುವ ದಿವಸದಲ್ಲಿ
ಬೆಂಗಳೂರನ್ನು ಸರಿಯಾಗಿ ಕಟ್ಟಲಿಕ್ಕೆ ಸಾಧ್ಯ ಎಂಬ ಮಾತನ್ನು ಹೇಳಿ ಬಹುಶಃ ಇವತ್ತು ಸೇವಾದಳದ್ದು ಒಂದು ವಿಚಾರ ಹೇಳಲೇಬೇಕಾಗಿದೆ. ಇವತ್ತು ಕಾಂಗ್ರೆಸ್ಸಲ್ಲಿ ಏನಾದರೂ ಶಿಸ್ತು ಇರಬೇಕಾದ್ರೆ ಅದು ನಿಜವಾಗಿ ಸೇವಾದಳದವರಿಗೆ, ಅವರಿಗೆ ಅವ್ರ ಅಪೇಕ್ಷೆ ಮಾಡ್ತಾ ಇಲ್ಲ, ಅವರ ಒಂದು ಮಾದರಿಯಲ್ಲೇ ನಾವು ಕೆಲಸ ಮಾಡಬೇಕೆಂಬುದಾಗಿ ಹೇಳಿಕೊಂಡು ನನಗೆ ಅವಕಾಶ ಮಾಡಿಕೊಟ್ಟಕ್ಕೆ ತಮಗೆಲ್ಲ ವಂದಿಸಿ, ಮುಖ್ಯಮಂತ್ರಿಯವರಿಗೆ, ನಮ್ಮ PCC ಪ್ರೆಸಿಡೆಂಟ್ಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.